ಸಾಮಾನ್ಯವಾಗಿ ನಾವು ಏನಾದರೂ ಕೆಲಸ ಆಗಬೇಕೆಂದರೆ ಸರ್ಕಾರಿ ಅಧಿಕಾರಿಗಳ ಬಳಿ ಹೋಗ್ತೀವಿ. ಆದರೆ ಇಲ್ಲಿ ಅಧಿಕಾರಿಗಳೇ ಜನರ ಮನೆ ಬಾಗಿಲಿಗೆ ಬಂದು ಅವರ ಕಷ್ಟಗಳನ್ನು ಕೇಳುವ ಕೆಲಸ ಮಾಡುತ್ತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಹಾಗಿದ್ದರೆ ಯಾರು ಆ ಅಧಿಕಾರಿ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳ್ಳಂಬೆಳಿಗ್ಗೆ ಅಧಿಕಾರಿಗಳ ತಂಡದೊಂದಿಗೆ ಗ್ರಾಮಗಳಿಗೆ ಭೇಟಿ ನೀಡ್ತಾರೆ ಈ ಅಧಿಕಾರಿ. ಬೆಳಗಿನ ನಡೆ ಹಳ್ಳಿಯ ಕಡೆ ಎಂಬ ವಿನೂತನ ಅಭಿಯಾನಕ್ಕೆ ಮುನ್ನುಡಿ ಬರೆದ ಅಧಿಕಾರಿ. ಅಧಿಕಾರಿಯ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಾರ್ವಜನಿಕರು. ಬೆಳಗ್ಗೆ 6 ಗಂಟೆಯಾದರೆ ಸಾಕು, ಅಧಿಕಾರಿಗಳ ತಂಡದೊಂದಿಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೆತ್ತೆ ಮಾಧವ್ ವಿಠ್ಠಲರಾವ್ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡ್ತಾರೆ. ಬೆಳಗಿನ ನಡೆ ಹಳ್ಳಿಯ ಕಡೆ ಎಂಬ ವಿನೂತನ ಅಭಿಯಾನಕ್ಕೆ ಚಾಲನೆ ನೀಡಿರುವ ಸಿಇಒ ಮಾಧವ್ ವಿಠ್ಠಲರಾವ್ ದಾವಣಗೆರೆ ಜಿಲ್ಲೆಯಲ್ಲಿರುವ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಕೊಡಿಸುವ ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿ ಜಗಳೂರು ತಾಲೂಕಿನ ಹಾಲೇಕಲ್ಲು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಸಿಇಒ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರಲ್ಲದೆ ಸರ್ಕಾರಿ ಆಸ್ಪತ್ರೆ, ಶಾಲಾ ಮತ್ತು ಕಾಲೇಜು, ಅಂಗನವಾಡಿ ಕೇಂದ್ರಗಳ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಬಳಿಕ ಪಲ್ಲಾಗಟ್ಟೆ ಗ್ರಾಮದ ಜೆಜೆಎಂ ಯೋಜನೆಯ ಓವರ್ ಹೆಡ್ ಟ್ಯಾಂಕ್ ಪರಿಶೀಲಿಸಿದರು. ಈ ವೇಳೆ ಗ್ರಾಮಸ್ಥರು ಜೆಜೆಎಂ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದ್ದು 2-3 ವರ್ಷಗಳಾದರೂ ರಸ್ತೆಯಲ್ಲಿ ಗುಂಡಿಗಳು ಮುಚ್ಚಿಲ್ಲ, ನಳಗಳಿಗೆ ಸಂಪರ್ಕ ಕಲ್ಪಿಸಿಲ್ಲ ಎಂದು ಮಾಹಿತಿ ನೀಡುತ್ತಿದ್ದಂತೆ ಗುತ್ತಿಗೆದಾರನನ್ನು ತಕ್ಷಣವೇ ಕರೆಯಿಸಿ ಕಾಮಗಾರಿ ಸಂಪೂರ್ಣಗೊಳಿಸಿ ನೀರು ಪೂರೈಕೆ ಮಾಡಬೇಕು, ಇಲ್ಲದಿದ್ದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅಲ್ಲ ವೇರಿಯೇಷನ್ ಇದ್ರೆ ಮಾಡೋಣ್ರಿ, ವೇರಿಯೇಷನ್ ಸಮಸ್ಯೆ ಇಲ್ಲ. ನೀರು ಬರ್ತತಿ ಊರಾಗ ಐತಲ್ಲ ಗುಂಡು ಮುಚ್ಚಿದ್ರು ಅಲ್ಲ ಇದ್ರಾಗ ಎಂಟರ್ ಆಗಬಾರ್ದು. ಗುಂಡು ಆಯ್ತಂತ ಈಗ ಸಾವಿರ ಹೇಳ್ಕೊಬೇಡ್ರಿ, ತೋರ್ಸ್ ಬರ್ರಿ ನನ್ ಬೇಕನೇ ಹೋಗ್ಬರ್ರಿ ನಾಗದಂತ ಹೋಗ್ಬರ್ರಿ. ಈಗಲೇ ಹೋಗ್ಬೇಕ ಪಕ್ಕ ಮಾಡಿ ಅಂದ್ರೆ ಈಗಲೇ ಬರ್ಬೇಕು. ಮುಚ್ಚಿಲ್ಲ ಮುಚ್ಚ ಸರ್ ಈಗಲೇ ಮುಚ್ಚಿಲ್ಲ. ಏನಾಗಿದೆ ಟ್ಯಾಂಕ್ ಲೆಕ್ಕಾಗಲ್ಲ. ಎಷ್ಟು ಜನ ಬಿದ್ದಾರೆ ಏನಾದ್ರು ಬಾಕಿ ಇದ್ರೆ ನೋಡೋಣ ನಾವು. ಫುಲ್ ಬಾಕಿ ಇದೆ ನೆಲ್ಲಿಗಳು. ಅಣ್ಣ ಮಾತಾಡ್ರಿ ಯಾಕೆ ಊರ ಸಮಸ್ಯೆ ನಿಮಗೆ ಗೊತ್ತೈತಿ. ಊರ ಒಡ್ಡಾಡೋದು ಬೈಕ್ ನಾಗ ನಡೆಯೋದು. ಇವಾಗ ನಾನು ಜೊತೆಗೆ ಹೋಗೋಣ ಆಯ್ತಲ್ಲ. ಈಗ ಕಾರ್ ಹೋಗೋದು ಬೈಕ್ ಹೋಗೋದು ನಿಳ್ಕೊಂಡು ಹೋಗ್ಬೇಕಲ್ಲಿ, ಅಲ್ಲಿ ಗೊತ್ತಾಗ ಜನ ಸಮಸ್ಯೆ ಏನಂತ. ಅದಕ್ಕಾಗಿ ನಾನು ಕಾರಣ ಬಿಡ್ರ ಅಂತದ ಅದು ಲೆಕ್ಕಲ್ಲ. ಹೌದಾ? ಊರಾಗ ನಿಡ್ಕೊಂಡ್ರೆ ನೆಲ್ಲಿಗಳು ಕಿತ್ತಾಕ್ಯಾರ ಭಾಳ ಜನ. ನೀರ್ ಬರಲ್ಲ, ಮಾಡೋದಿದೆ ಪಂಚಾಯತ್ ಅಲ್ಲೇ ಹೋಗಿ ಗುಂಡಂದು ಮುಚ್ಚಿಬಿಟ್ರೆ ಸಾಕಷ್ಟೇ. ನಿಮ್ಗೆ ನೀರಲ್ಲ, ಅಲ್ಲೇ ಹೋಗಿ ನೋಡೋಣ, ಅಲ್ಲೇ ಬರ್ತೀನಿ. ಆಮೇಲೆ ಪಂಚಾಯತ್ಗ ಬಾರ ಅವರು ಅಧಿಕಾರಿಗಳು ಕೆಲಸ ಮಾಡಲ್ಲ ಸರ್. ಬರೋ ಡೆಚ್ ಆಗ್ಬಿಟ್ಟು ಕೊಡಕ ತಿಂಗಳಗಟ್ಟಲೆ 3 ತಿಂಗಳಗಟ್ಟಲೆ ಕೊಡ್ತಾರೆ. ಬಾರ ಎಲೆಕ್ಷನ್ ಮಾಡ್ತಾರೆ. ಒಬ್ಬರಿಗೆ ತೊಂದರೆ ಆಗ್ಲಾರ್ದೇ ಮಾಡಿ ಅಂತ ಹೇಳಿದ್ದೀನಿ. ಸೊ ಇದೇ ರೀತಿ ಒಳ್ಳೇದು ರೀತಿ ಟ್ಯಾಂಕ್ ಜಾಗನೂ ಸುಮಾರು ದಿನದ ಇದು ಆಯಿತು. ಅಂದರೆ ಟ್ಯಾಂಕ್ ಒಳ್ಳೇದು ಇದೆ, ಬಟ್ ಅವರು ನೀರು ತುಂಬ್ತಾ ಇಲ್ಲ ಆ ಟ್ಯಾಂಕಲ್ಲಿ. ದೊಡ್ಡ ಟ್ಯಾಂಕ್, 1 ಲಕ್ಷ ಲೀಟರ್ದ ಟ್ಯಾಂಕ್ ಇದೆ. ಸೊ ಇಂಥ ಸಮಸ್ಯೆಗಳು ತಕ್ಷಣ ಆನ್ ದಿ ಸ್ಪಾಟ್ ಬಗೆಹರ್ತಾ ಇದ್ದೀನಿ. ಬಗ್ಗೆ ನಮ್ಮ ದಾವಣಗೆರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಆಗಿರ್ತಕ್ಕಂಥ ಜಿಲ್ಲೆ. 3 ದಿನ ಹಿಂದೆನೋ ಆಯ್ತಲ್ಲ, 3 ದಿನ ಹಿಂದೆ 29ನೇ ತಾರೀಕಿಗೆ ಜಲಶಕ್ತಿ ಮಿನಿಸ್ಟರ್ ಅವರು ಇದರಲ್ಲಿ ಅಧ್ಯಕ್ಷತೆಯಲ್ಲಿ ದಿಲ್ಲಿಯಲ್ಲಿ ಒಂದು ಸುಜಲಾಮ್ ಸಮಿಟ್ ಅಂತ ಇತ್ತು. ಆ ಸಮಿತದಲ್ಲಿ ಆ ಒಂದು ಇದರಲ್ಲಿ ಕಾನ್ಫರೆನ್ಸಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆ ಆಯ್ಕೆ ಆಗಿತ್ತು ಇಡೀ ಕರ್ನಾಟಕದಲ್ಲಿ. ಆ ದಾವಣಗೆರೆ ಜಿಲ್ಲೆಯಿಂದ ನಾವು ಹಿರೇಮಳಲಿ ಗ್ರಾಮ ಪಂಚಾಯತ್ PDO ಮತ್ತು ವಿಲೇಜ್ ವಾಟರ್ ಸ್ಯಾನಿಟೇಷನ್ ಕಮಿಟಿದ ಅಧ್ಯಕ್ಷರಿಗೆ ಕಳಿಸಿದ್ದೀವಿ. ಅವರು ಇಬ್ಬರು ಹೋಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹೇಗೆ ಒಳ್ಳೆಯದು ರೀತಿ JJM ನಡೀತಾ ಇದೆ ಅದರ ಬಗ್ಗೆ ಅವರು ಪ್ರೆಸೆಂಟೇಷನ್ ಮಾಡಿ ಬಂದಿದ್ದಾರೆ.
ಸೊ ಅದಕ್ಕಾಗಿ ನಮ್ಮಲ್ಲಿ JJMದ ಅಷ್ಟೇ ಸಮಸ್ಯೆ ಇಲ್ಲ, ಕೆಲವೊಂದು ಕಡೆ ಸಮಸ್ಯೆ ಇವೆ ಇಲ್ಲ ಅಂತ ಯಾಕೆಂದರೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನಾನು ನೋಡಿದೆ, ಯಾವ ಊರು ಬೀಳ್ಚೂಡ್ನಾ, ಆಲೇಕಲ್ಲಲ್ಲಿ ಕಾಮಗಾರಿ ಸರಿಯಾಗಿ ಆಗಿಲ್ಲ ಅಂತ ನನಗೂ ಕಂಡು ಬಂದಿತ್ತು. ಅದೇ ರೀತಿ ಕೆಲವೊಂದು ಕಡೆ ಟ್ಯಾಪ್ ಸರಿ ಹಾಕಿಲ್ಲ, ಸ್ಟ್ಯಾಂಡ್ ಪೋಲ್ ಸರಿಯಾಗಿ ಹಾಕಿಲ್ಲ. ಅದರ ಎಲ್ಲಿ ಗಮನಕ್ಕೆ ಬರ್ತಾ ಇದೆ ತಕ್ಷಣ ನಾವು ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗೆ ನೋಟಿಸ್ ಕೊಟ್ಟು ಸರಿಪಡಿಸ್ತಾ ಇದ್ದೀವಿ. ಆ್ಯಂಡ್ ಖಂಡಿತ ನಾವು ಯಾಕೆಂದರೆ ಸಮಸ್ಯೆಗಳು ಕೆಲವೊಂದು ಕಡೆ ಇವೆ, ನಾನು ಇಲ್ಲ ಅಂತ ಹೇಳಿಕೆ ಇದು ಮಾಡಲ್ಲ. ಆ ಸಮಸ್ಯೆಗಳನ್ನು ನಾವು ಯಾವ ರೀತಿ ಬಗೆಹರಿಸಬೇಕು ನಾವು ಬಗೆಹರಿಸ್ತಾ ಇದ್ದೀವಿ. ಸರ್, ನಮ್ಮ ಗ್ರಾಮ ಯಗ್ಲೂರು ತಾಲೂಕಲ್ಲಿ ಅಷ್ಟೇ ಅಲ್ಲದೆ ಸರ್ಕಾರಿ ಆರೋಗ್ಯ ಕೇಂದ್ರ, ಗ್ರಾಮ ಪಂಚಾಯಿತಿಗೆ ಸೇರಿದ ಗ್ರಂಥಾಲಯಕ್ಕೆ ಭೇಟಿ ನೀಡಿದ ಅವರು IAS, KAS ಪುಸ್ತಕಗಳನ್ನು ತರಿಸಿ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ಸಲಹೆ ನೀಡಿದರು. ಬಳಿಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ PU ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆ ಕೆಲ ಸಮಯ ಸಂವಾದ ಮಾಡಿದರು. ಇನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಪುಟಾಣಿ ಮಕ್ಕಳೊಂದಿಗೆ ಸಮಯ ಕಳೆದ ಅವರು ಮಕ್ಕಳೊಂದಿಗೆ ಮಕ್ಕಳಾದರು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗುವುದರಿಂದ ಸ್ಥಳದಲ್ಲಿಯೇ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಸಾಧ್ಯವಾಗುತ್ತಿದೆ ಎಂದರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಅಂಗನವಾಡಿ ಶಾಲೆ, ಆಮೇಲೆ ಕಸದ ವಿಲೇವಾರಿ ಹೇಗೆ ಆಗ್ತಾ ಇದೆ, ಕಸದ ಘಟಕ ಸರಿಯಾಗಿ ನಡೀತಾ ಇಲ್ಲ, ಇದರ ಬಗ್ಗೆ ಇದು ಎಲ್ಲ ವಿಷಯ ಬಗ್ಗೆ ಚರ್ಚೆ ಮಾಡಿ ಜನರ ಜೊತೆ ಮುಖ್ಯ ಅಂದರೆ ಬೆಳಿಗ್ಗೆ ಹೋದರೆ ನಮಗೂ ಎಲ್ಲ ಜನ ಸಿಗ್ತಾರೆ, ಅವ್ರದ್ದು ಸಮಸ್ಯೆ ಏನಿವೆ ಅವ್ರು ಹೇಳ್ತಾರೆ. ಯಾಕೆಂದರೆ 10 ಆದ ನಂತರ ಅವರು ಹೊಲಕ್ಕೆ ಹೋಗ್ತಾರೆ, ಬೇರೆ ಕೆಲಸಕ್ಕೆ ಹೋಗ್ತಾರೆ, ಆವಾಗ ಜನ ಸಿಗಲ್ಲ. ಅದಕ್ಕಾಗಿ ಬೆಳಗ್ಗೆ ಹೋಗಿ ಎಲ್ಲ ಕಡೆ ಸ್ವಲ್ಪ ವಿಸಿಟ್ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ಪ್ರತಿದಿನ ಒಂದು 3-4 ಗ್ರಾಮ ಪಂಚಾಯತ್ ನಾನು ಕವರ್ ಮಾಡ್ತಾಯಿದ್ದೀನಿ. ಉದಾಹರಣೆಗೆ ಇವತ್ತು ಅಸ್ಗೋಡ್ ಹೋಗಿದ್ದೀನಿ, ಆಮೇಲೆ ಆಲೇಕಲ್ ಹೋಗಿದ್ದೀನಿ, ಗೋಡೆ ಪಲ್ಲಾಗಟ್ಟೆ ಹೋಗಿದ್ದೀನಿ. ಸೊ ಇದೇ ರೀತಿ ಕವರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಜೊತೆಗೆ EO ಇರ್ತಾರೆ, PDO ಇರ್ತಾರೆ, ನಮ್ಮ JJM ವಾಟರ್ ಸಪ್ಲೈ ಇಂಜಿನಿಯರ್ಸು ಇರ್ತಾರೆ. ಸೊ ಯಾವುದಾದ್ರೂ ಸಮಸ್ಯೆ ಇದ್ದರೆ ನಾವು ತಕ್ಷಣ ಬಗೆಹರ್ತಾ ಇದ್ದೀವಿ. ಉದಾಹರಣೆಗೆ ಇಲ್ಲಿ ಆಸ್ಗೋಡಲ್ಲಿ ಒಂದು ಗ್ರಾಮ ಪಂಚಾಯತ್ ಕಟ್ಟಡ ಇಲ್ಲ ಅಂತ ಅವರು ಹೇಳಿದರು. ಸೊ ಅದಕ್ಕಾಗಿ ಗ್ರಾಮ ಪಂಚಾಯತ್ ಕಟ್ಟಡ ತಕ್ಷಣ ಆಗಬೇಕು, ಯಾಕಂದರೆ ಸದ್ಯಕ್ಕೆ ಅವರು ಸಮುದಾಯ ಭವನದಲ್ಲಿ ನಡೆಸ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಕಟ್ಟಡ. ಸೊ ಇದೇ ರೀತಿ ಸುಮಾರು ನನಗೂ ಗೊತ್ತಿರಲಿಲ್ಲ ಅಂದರೆ ಗಮನಕ್ಕೆ ಬಂದಿಲ್ಲ. ಸೊ ಅದಕ್ಕಾಗಿ ನೇರವಾಗಿ ನಾವು ಹಳ್ಳಿಯಲ್ಲಿ ಹೋಗಿ ನೋಡಿದಾಗ ನಮಗೂ ಒಂದು ರೀತಿ ಒಳ್ಳೆಯದು ಸಲಹೆ ಮತ್ತು ಇದು ಕೊಡ್ತಾ ಇದ್ದಾರೆ ಜನ, ಏನು ಮಾಡಬೇಕು, ಯಾವ ರೀತಿ ಒಳ್ಳೆಯದು ಮಾಡಬೇಕು. ಇವತ್ತು ಪಲ್ಲಗಟ್ಟೆಯಲ್ಲಿನೂ ಒಂದು ಫಿಕರ್ ಸ್ಲಾಶ್ ಘಟಕ ನೋಡಿದ್ದೀನಿ, ಬೇರೆ ಒಂದು ಶಾಲೆ ನೋಡಿದ್ದೀನಿ, ಹಾಸ್ಟೆಲಲ್ಲಿ ಬಂದಿದ್ದೀನಿ. ಇಲ್ಲಿ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ ಇದೆ, ವಿದ್ಯಾರ್ಥಿನಿ ಇರೋದು. ಅಲ್ಲಿ ಅವರಿಗೆ ಯಾವ ರೀತಿ ಊಟ ಕೊಡ್ತಾ ಇದ್ದಾರೆ, ಯಾವ ರೀತಿ ಸುರಕ್ಷೆ ಇದೆ, CCTV ಇದೆಯಾ, ವಾರ್ಡನ್ ಇದೆಯಾ, ಇದ್ರ ಬಗ್ಗೆ ಎಲ್ಲ ವಿಷಯ ಬಗ್ಗೆ ನೋಡಿಕೊಂಡು ಎಲ್ಲಿ ಸರಿ ಇಲ್ಲ ಅಲ್ಲಿ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಆಮೇಲೆ ಆಸ್ಗೋಡಲ್ಲಿನೂ ಕೂಡ ಇದರ ಬಗ್ಗೆ ಒಂದು ಪಶು ಆಸ್ಪತ್ರೆ, ಬೀಳ್ಚೂಡಲ್ಲಿ ಪಶು ಆಸ್ಪತ್ರೆದ ಸ್ವಲ್ಪ ಸ್ಟಾಕ್ ಇರಲಿಲ್ಲ ಅಂತ, ಔಷಧಿ ಇರಲಿಲ್ಲ ಅಂತ ಹೇಳಿದರು ಜನರು, ಅಲ್ಲಿ ರೈತರು. ಸೊ ಆ ಸ್ಟಾಕ್ಗೆ ನಮ್ಮ DD ಅವರಿಗೆ ಮಾತಾಡಿ ಯಾವ ಸ್ಟಾಕ್ದ ಕೊರತೆ ಇದೆ ತಕ್ಷಣ ತುಂಬಿಸ್ಕೊಂಡು ನಮ್ಮ ರೈತರಿಗೆ. ಒಟ್ಟಿನಲ್ಲಿ ಬೆಳಗಿನ ನಡೆ ಹಳ್ಳಿಯ ಕಡೆ ಎಂಬ ವಿನೂತನ ಅಭಿಯಾನ ಹಮ್ಮಿಕೊಂಡಿರುವ CEO ಸ್ಥಳದಲ್ಲೇ ಸಮಸ್ಯೆಗೆ ಪರಿಹಾರ ನೀಡುತ್ತಿದ್ದು, CEO ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ.